ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿ ಅಮೇರಿಕಕ್ಕೆ ಹೋಗಿ ನಮಗೆ ದೇಶ ಸೇವೆಯೇ ಈಶ ಸೇವೆ ಅಂತ ಈ ಮೋದಿಜಿಯವರು ನೋಡ್ಕಲಿರಿ. ನಮಸ್ಕಾರ ಸ್ನೇಹಿತರೆ. ನಾವು ರೀಸೆಂಟಾಗಿ ನ್ಯೂಸ್ ಪೇಪರಲ್ಲಿ ನೋಡ್ತಾ ಇದ್ವಿ, ನಮ್ಮ ಪ್ರಧಾನಮಂತ್ರಿಗಳು ಅಮೇರಿಕಾದಲ್ಲಿ ಕೆಲವಾರು ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಪರ್ಚೇಸ್ ಮಾಡೋಕ್ಕೆ ಸಹಿ ಮಾಡಿದ್ರು ಅಂತ. ದಟ್ ಈಸ್ F-35 ಅಂತ. ಅಲ್ಲಿಗೆ ಹೋಗುವ ಮೊದಲು ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿ ಅಮೇರಿಕಕ್ಕೆ ಹೋಗಿ ನಮಗೆ ಯುದ್ಧ ವಿಮಾನ ಬೇಕು ಅಂತ ಸಹಿ ಮಾಡಿದ್ರು. ನೋಡಿ, ಈ ವಿಚಾರದಿಂದ ನಾವು ಎಷ್ಟೊಂದು ಕಲಿಬೋದು ಅಂದರೆ ಸ್ವಲ್ಪ ಚಿಂತನೆ ಮಾಡಿ ನೋಡಿ. ಮೋದಿಜಿಯವರು ಆಧ್ಯಾತ್ಮಿಕ ಸಂತರ ರೀತಿ ಇದ್ದಾರೆ. ಚಿಕ್ಕ ವಯಸ್ಸಿನಿಂದ ಕೂಡ ದೇಶ ಸೇವೆಯೇ ಈಶ ಸೇವೆ ಅಂತ ಈ ದೇಶಕ್ಕೋಸ್ಕರ ಮುಡುಪಾಗಿಟ್ಟು ಕೆಲವಾರು ಸಂಸ್ಕಾರಗಳಿಂದ ವಿಧಿವಿಧಾನಗಳಿಂದ ಅವರು ಆಧ್ಯಾತ್ಮಿಕ ಸಾಧನೆಯಲ್ಲಿ ಇದ್ದಾರೆ ಅಂತ ನನಗನ್ಸುತ್ತೆ. ನೀವು ಕೂಡ ನೋಡಿದರೆ ಎಷ್ಟೊಂದು ಪೂಜೆ ಎಲ್ಲ ಮಾಡ್ತಾರೆ ಅಂತ. ಪುಣ್ಯ ಸ್ನಾನ ಮಾಡಿಕೊಂಡು ಅಮೇರಿಕಕ್ಕೆ ಹೋಗಿ ಅತ್ಯಾಧುನಿಕ ಯುದ್ಧ ವಿಮಾನ ಬೇಕು ಅಂತ ಸೈನ್ ಮಾಡಿದ್ರು. ಲಕ್ಷಾಂತರ ಕೋಟಿಯ ವ್ಯವಹಾರ. ಈಗ ಅವರು ಜೀವನ ಪೂರ್ತಿ ನಂಬಿರತಕ್ಕಂಥ ದೈವವನ್ನೇ ನಂಬಿಕೊಂಡು, ಸಾಧನೆಯನ್ನೇ ನಂಬಿಕೊಂಡು, ಈ ಭಗವಂತ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಾನೆ ಅಂದ್ಕೊಂಡಿದ್ರೆ ಈ ಸಫಿಸ್ಟಿಕೇಟೆಡ್ ಯುದ್ಧ ವಿಮಾನಗಳು ಬೇಕಿತ್ತಾ? ಯೋಚನೆ ಮಾಡಿ ನೋಡಿ. ಯಾಕೆ ಬೇಕು? ಭಗವಂತ ನಮ್ಮನ್ನು ಕಾಪಾಡ್ತಾನೆ. ಈಗ 50 ಕೋಟಿ ಜನ ಪುಣ್ಯ ಸ್ನಾನ ಮಾಡಿದ್ದಾರೆ. ಎಷ್ಟೊಂದು ಅಗಾಧವಾದ ನಂಬಿಕೆ ಇದೆ. ಆ ನಂಬಿಕೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಮನಸ್ಥಿತಿಯ ವಿಶ್ಲೇಷಣೆ ಮಾಡೋಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ದೇವರೇ ಎಲ್ಲವನ್ನು ಕಾಪಾಡುವುದಿಲ್ಲ. ಈಗ ಮೋದಿಜಿಯವರು ನೋಡ್ಕಲಿರಿ. ಅವರು ಶ್ರೀರಾಮನನ್ನು ನಂಬಿದ್ದಾರೆ, ಬೇರೆ ಬೇರೆ ದೇವರುಗಳನ್ನು ನಂಬಿದ್ದಾರೆ, ಸಾಧನೆಗಳನ್ನು ಮಾಡ್ತಾರೆ, ಪುಣ್ಯ ಸ್ನಾನ ಮಾಡ್ತಾರೆ, ಗಂಗಾ ಪೂಜೆ ಮಾಡ್ತಾರೆ. ಎಲ್ಲವನ್ನು ಮಾಡಿದರೂ ಕೂಡ ನಮ್ಮ ದೇಶವನ್ನು ರಕ್ಷಣೆ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಒಳ್ಳೊಳ್ಳೆ ಯುದ್ಧ ವಿಮಾನಗಳನ್ನು ನಾನಾ ದೇಶಗಳಿಂದ, ರಷ್ಯಾದಿಂದ ತಗೋತಾರೆ, ಅಮೆರಿಕದಿಂದ ತಗೋತಾರೆ, ಇಸ್ರೇಲಿಂದ ತಗೋತಾರೆ. ಸಾವಿರಾರು ಕೋಟಿ, ಸಾವಿರಾರು ರೂಪಾಯಿ ಅಲ್ಲ, ಲಕ್ಷಾಂತರ ಕೋಟಿಯನ್ನು ದೇಶದ ರಕ್ಷಣೆಗೆ ಖರ್ಚು ಮಾಡ್ತಾ ಇದ್ದಾರೆ. ಇದು ವಾಸ್ತವ ಸತ್ಯ. ಸೊ ನಂಬಿರುವ ದೇವರೇ ಎಲ್ಲವನ್ನು ರಕ್ಷಣೆ ಮಾಡ್ತಾನೆ ಅಂತ ಕುಳಿತುಕೊಂಡಿದ್ರೆ ಸಾಧ್ಯವಿಲ್ಲ. ಅಂದರೆ ಈಗ ನಿಮ್ಮ ಮನಸ್ಸನ್ನು ವಿಶ್ಲೇಷಣೆ ಮಾಡಿ, ನಿಮ್ಮ ಜೀವನದಲ್ಲಿ, ನಿಮ್ಮ ಬದುಕಿನಲ್ಲಿ ಬರತಕ್ಕಂಥ ಕೆಲವಾರು ವ್ಯತ್ಯಾಸಗಳು, ಸಮಸ್ಯೆಗಳನ್ನು ದೇವರೇ ಸರಿ ಮಾಡ್ತಾನೆ ಅಂತ ನೀವು ಪೂಜೆಗಳನ್ನು ಮಾಡಿಕೊಂಡು, ಜ್ಯೋತಿಷಿಗಳ ಮಾತುಗಳನ್ನು ಕೇಳಿಕೊಂಡು, ಬೇರೆಯವರ ಮಾತುಗಳನ್ನು ಕೇಳಿಕೊಂಡು ಹಣ ಕಳ್ಕೊತಾ ಇದ್ದೀರಲ್ಲ, ಅದಕ್ಕೋಸ್ಕರ ಈ ವಿಶ್ಲೇಷಣೆ. ಇದು ವಾಸ್ತವ ಸತ್ಯ. ನಮ್ಮ ದೇಶದ ಮೇಲೆ ಬ್ರಿಟಿಷರು ಆಕ್ರಮಣ ಮಾಡಿದಾಗ ಯಾವ ದೇವರು ರಕ್ಷಣೆಗೆ ಬಂದಿಲ್ಲ. 200 ವರ್ಷ ಅವರ ಗುಲಾಮರಾಗಿ ನಾವು ಕೆಲಸ ಮಾಡಿದ್ವಿ. ಮೋರ್ ದ್ಯಾನ್ 200 years. ಮುಸ್ಲಿಮರು ಆಕ್ರಮಣ ಮಾಡಿದಾಗ ಯಾವ ದೇವರು ಕಾಪಾಡಲಿಲ್ಲ. ಯಾವುದಾದ್ರೂ ಹಿಸ್ಟ್ರಿ ತಗೊಂಡು ನೋಡಿ, ಭಾರತ ದೇಶಕ್ಕೆ ಸ್ವತಂತ್ರ ಕೊಡಿಸಿದ ದೇವರು ಶಿವ, ಕೃಷ್ಣ, ಅಲ್ಲಾ, ಜೀಸಸ್, ಬುದ್ಧ, ಗುರುನಾನಕ್ ಅಂತ ಎಲ್ಲರೂ ಇದೆಯಾ? ಭಾರತಕ್ಕೆ ಸ್ವತಂತ್ರ ತಂದು ಕೊಟ್ಟವರು ಯಾರು? ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಹೀಗೆ ನಾನಾ ಹೆಸರುಗಳು. ಮಹಾನ್ ಸ್ವತಂತ್ರ ಯೋಧರು ಬರ್ತಾರೆ. ಪಾಪ ಸ್ವತಂತ್ರಕ್ಕಾಗಿ ಕಾಡು ಮೇಡಿನಲ್ಲಿ ಅಲೆದು ಹಸಿವಿನಿಂದ ಎಷ್ಟೋ ಜನ ಸತ್ತಿದ್ದಾರೆ.
ಉಪವಾಸ ಮಾಡಿದ್ದಾರೆ, ರಕ್ತವನ್ನು ಚೆಲ್ಲಿದ್ದಾರೆ, ಸಂಸಾರವನ್ನು ತ್ಯಜಿಸಿದ್ದಾರೆ. ಸ್ವತಂತ್ರ ಕೊಡಿಸಿದವರು ಯಾರು ಅಂದರೆ ತುಂಬ ಜನ, ಬೇಕಾಷ್ಟು ಜನ ಬರ್ತಾರೆ, ಮಹಾನ್ ಚೇತನಗಳು, ತ್ಯಾಗಿಗಳ ಹೆಸರುಗಳು ಬರ್ತವೆ. ಆದರೆ ಎಲ್ಲೂ ಕೂಡ ಭಾರತ ದೇಶಕ್ಕೆ ಸ್ವತಂತ್ರ ಕೊಡಿಸಿದವರು ಈ ದೇವರು ಅಂತ ಕೇಳಿದ್ದೀರಾ? ಇಲ್ಲ ಅಲ್ವಾ? ಯೋಚನೆ ಮಾಡಿ ನೋಡಿ. ಹೀಗೆ ಯಾಕೆ ನಾನು ಈ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದರೆ, ದೇಶದಲ್ಲಿ ಎಷ್ಟು ಭಕ್ತಿ ಇದೆಯೋ, 50 ಕೋಟಿ ಜನ ಪುಣ್ಯಸ್ನಾನ ಸುಮ್ಮನೆ ಆಯಿತಾ? ನಂಬಿಕೆ ಸುಮ್ಮನೆ ಆಯಿತಾ? ಎಷ್ಟು ಭಕ್ತಿ ಇದೆಯೋ ಅಷ್ಟೇ ಈಕ್ವಲ್ಲಾಗೆ ನಾವು ಶಕ್ತಿಯನ್ನು ಸ್ವತಂತ್ರವಾಗಿ ಬಳಸ್ಕೋಬೇಕು. ಭಕ್ತಿ ಪರ್ಸನಲ್. ಇಸಿ, ಭಕ್ತಿ ಒಂದು ಸ್ಥಿತಿ, ಮಾನಸಿಕ ಸ್ಥಿತಿ. ಅದರ ಜೊತೆ ಶಕ್ತಿಯನ್ನು ಬೆಳೆಸ್ಕೋಬೇಕು. ದೇಹಶಕ್ತಿ, ಪ್ರಾಣಶಕ್ತಿ, ಮನಃಶಕ್ತಿ, ಇಚ್ಛಾಶಕ್ತಿಯನ್ನು ನಾವು ಬೆಳೆಸ್ಕೋಬೇಕು. ಈ ದಿಶೆಯಲ್ಲಿ ಯೋಚನೆ ಮಾಡೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ. ಕೆಲವಾರು ಉದಾಹರಣೆಗಳನ್ನು ಕೊಟ್ಟು ಸಿಂಪಲಾಗಿ ಯೋಚನೆ ಮಾಡಿ ನೋಡಿ ನೀವು, ಅಲ್ವಾ? ಸೊ ನಾವೇನು ಮಾಡ್ತಾ ಇದ್ದೀವಿ, ಈ ಎಲ್ಲವನ್ನು ಮೀಡಿಯಾದಲ್ಲಿ ನೋಡಿಕೊಂಡು ಮನಸ್ಸಿನಲ್ಲಿ ಮೌಢ್ಯಗಳನ್ನು ಹೆಚ್ಚಿಗೆ ಮಾಡಿಕೊಂಡು ನಾವೇನು ಮಾಡ್ತೀವಿ, ನನ್ನೆಲ್ಲ ಸಮಸ್ಯೆಗಳು ದೇವಸ್ಥಾನಕ್ಕೆ ಹೋದರೆ ಬಗೆಹರಿಯುತ್ತೆ ಅನ್ಕೋತೀವಿ. ತಪ್ಪು. ಆ ರೀತಿಯಾಗಿದ್ದರೆ ಮೋದಿಜಿಯವರು ದೇವರಿಂದನೇ ಬಗೆಹರಿತು ಅಂದ್ಕೊಂಡಿದ್ದಿದ್ರೆ ಅಮೆರಿಕಕ್ಕೆ ಹೋಗಿ ಯುದ್ಧ ವಿಮಾನ ಇಮ್ಮಿಡಿಯೇಟಾಗಿ ತರ್ತಿರಲಿಲ್ಲ, ಅಂದರೆ ಸಹಿ ಆಗ್ತಿರಲಿಲ್ಲ. ಸೊ ದೇವಸ್ಥಾನಕ್ಕೆ ಹೋದ್ರೆ ಸಮಸ್ಯೆ ಬಗೆಹರೋದಿಲ್ಲ. ದೇವಸ್ಥಾನಕ್ಕೆ ಹೋದರೆ ಮನಸ್ಸು ನೆಮ್ಮದಿ ಆಗುತ್ತೆ. ಬಿಕಾಸ್ ದೇವರ ಬಗ್ಗೆ ನಿಮ್ಮ ತಪ್ಪು ತಿಳುವಳಿಕೆಗಳೇ ಜಾಸ್ತಿ. ಯಂತ್ರ ಮಂತ್ರ ತಂತ್ರಗಳ ಕುತಂತ್ರಗಳಿಗೆ ಒಳಗಾಗಬೇಡಿ. ಮನಸ್ಸನ್ನು ನಿರಾಳವಾಗಿಟ್ಕೊಳ್ಳಿ. ನಿಮ್ಮ ದೇಹಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ. ದೇಹಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ ದೇಹಕ್ಕೆ ಒಳ್ಳೆ ವ್ಯಾಯಾಮ ಬೇಕು, ಆಹಾರ ಬೇಕು, ವಿಶ್ರಾಂತಿ ಬೇಕು. ಮನಃಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ. ಮನಃಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ ನಿಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ, ನಿಮ್ಮ ಮನೆ ಹತ್ತಿರ ದೇವಸ್ಥಾನಕ್ಕೆ ಹೋಗಿ ಧ್ಯಾನ ಮಾಡಿ, ಪೂಜೆ ಮಾಡಿ, ಅಷ್ಟು ಸಾಕು. ಬುದ್ಧಿಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ. ಬುದ್ಧಿಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೋಬೇಕಂದ್ರೆ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ, ವಿದ್ಯಮಾನಗಳನ್ನು ಅರ್ಥ ಮಾಡ್ಕೊಳ್ಳಿ. ಈ ಭೂಮಿಯ ಮೇಲೆ ಏನೇನು ಘಟನೆಗಳು ನಡೀತಾ ಇದೆ, ವಿಜ್ಞಾನದ ಬೆಳವಣಿಗೆ ಹೇಗಿದೆ, ಪ್ರಕೃತಿಯ ಬೆಳವಣಿಗೆ ಹೇಗಿದೆ, ಪ್ರಕೃತಿಯ ಆಕ್ರಮಣ ಮನುಷ್ಯನ ಮೇಲೆ ಹೇಗೆ ನಡೀತಾ ಇದೆ, ನಾವೇನು ಪ್ರಕೃತಿಗೆ ಅನ್ಯಾಯ ಮಾಡ್ತಾ ಇದ್ದೀವಿ, ಮೋಸ ಮಾಡ್ತಾ ಇದ್ದೀವಿ, ಹೇಗೆ ಮಾಡ್ತಾ ಇದ್ದೀವಿ, ಈ ಚಿಂತನೆಗಳನ್ನು ಮಾಡಿದಾಗ ವಾಸ್ತವದ ಅರಿವು ನಿಮಗಾಗುತ್ತೆ, ಜ್ಞಾನದ ಅರಿವು ನಿಮಗಾಗುತ್ತೆ. ಅದನ್ನೇ ಅರಿವೇ ಗುರು ಅಂತ ಹೇಳೋದು. ಅಂದರೆ ಎಲ್ಲವನ್ನ ನೋಡಿ ಕಲಿಯುವುದು, ಬುದ್ಧಿಯ ಬೆಳವಣಿಗೆ ಆಗಬೇಕು. ಸೊ ಸಮಸ್ಯೆಗಳನ್ನ ಸ್ವೀಕಾರ ಮಾಡಿ ಮನಸ್ಸನ್ನು ಸಮಾಧಾನವಿಟ್ಕೊಳ್ಳತಕ್ಕಂಥ ಚಿಂತನೆ ನಿಮಗೆ ಬರಬೇಕು. ಆಗ ಈ ಎಲ್ಲ ಸಣ್ಣ ಸಣ್ಣ ಕುತಂತ್ರಿಗಳ ಮೋಸಕ್ಕೆ ನೀವು ಬಲಿಯಾಗುವುದಿಲ್ಲ. ದೈವಶಕ್ತಿ ಎಲ್ಲವನ್ನು ಕಾಪಾಡೋದಿಲ್ಲ. ದೈವಶಕ್ತಿ ನಮಗೆ ಒಂದು ಪ್ರೇರಣೆ, ನಮಗೊಂದು ಪೂರಕ, ಒಂದು ಸಪೋರ್ಟ್ ಅಷ್ಟೇ ಹೊರತು ಎಲ್ಲವನ್ನೂ ನೀನೇ ಮಾಡಬೇಕು. ನಿನ್ನ ಸಂತೋಷಕ್ಕೆ, ನಿನ್ನ ದುಃಖಕ್ಕೆ ನೀನೇ ಕಾರಣ. ಬಿಕಾಸ್ ನೇಚರ್ ಇಸ್ ಗಿವನ್ ಎವ್ರಿಥಿಂಗ್. ಪ್ರಕೃತಿ ಎಲ್ಲವನ್ನು ಕೊಟ್ಟಿದೆ, ಅದನ್ನು ಉಪಯೋಗಿಸ್ಕೋಬೇಕು. ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ, ಅದನ್ನು ಉಪಯೋಗಿಸ್ಕೋಬೇಕು. ಅದನ್ನು ಉಪಯೋಗಿಸ್ಕೊಂಡು ನೀನು ಬದುಕುವುದನ್ನು ಕಲಿ. ಯಾವುದೇ ಧರ್ಮದ ದೇವರು ಬಂದು ಕೂಡ ಯಾವ ಯುದ್ಧವನ್ನು ನಿಲ್ಲಿಸಿಲ್ಲ. ಯೋಚನೆ ಮಾಡಿ ನೋಡಿ. ಈಗ ನಡೀತಕ್ಕಂಥ ವಿದ್ಯಮಾನಗಳಲ್ಲಿ ಯಾವ ಧರ್ಮದ ದೇವರು ಕೂಡ ಯುದ್ಧವನ್ನು ನಿಲ್ಲಿಸಿಲ್ಲ. ಯಾವ ಧರ್ಮದ ದೇವರು ಕೂಡ ಬಡತನವನ್ನು ಹೋಗಲಾಡಿಸಿಲ್ಲ. ಯಾವುದ ಧರ್ಮದ ದೇವರು ಕೂಡ ಸ್ಪೆಸಿಫಿಕ್ ಆಗಿ ಇಂಥ ಧರ್ಮದ ದೇವರು ವಿಜ್ಞಾನದಲ್ಲಿ ಬೆಳವಣಿಗೆ ಆಗುವಂಥ ಯಾವುದೇ ತಂತ್ರಗಾರಿಕೆಯನ್ನು ಕೊಟ್ಟಿಲ್ಲ. ಅದು ನಿನ್ನಿಂದ ಹೊರಗಡೆ ಬರುತ್ತೆ, ಎಲ್ಲರಿಂದಲೂ ಹೊರಗಡೆ ಬರುತ್ತೆ. ಸೀಮಿತವಾದ ಚಿಂತನೆ ಅಲ್ಲ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಎಷ್ಟೊಂದು ಸರಳವಾಗಿದೆ ಅಂದರೆ ನೀವು ಚಿಂತನೆ ಮಾಡಿ ನೋಡಿ. ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರ ಮನೆಯಲ್ಲಿ ಹೋಗಿ ನೀವು ಪೂಜೆ ಪುನಸ್ಕಾರ ಏನು ವಿಧಿ ಮಾಡಿಕೊಂಡು ಮನಸ್ಸು ರಿಲ್ಯಾಕ್ಸ್ ಆಗಿದಾಗ ಕೆಲಸಕ್ಕೆ ಹೋಗಬೇಕು. ಕೆಲಸಕ್ಕೆ ಹೋಗಿ ಶಕ್ತಿ ಯುಕ್ತಿ, ಕೆಲವು ಸಾರಿ ಯುಕ್ತಿಯನ್ನು ಉಪಯೋಗಿಸ್ಬೇಕು. ಶಕ್ತಿ ವರ್ಕ್ ಆಗೋದಿಲ್ಲ. ಆವಾಗ ಕ್ಲಿಯರ್ ಇರಬೇಕು. ಇರಪ್ಪ, ನಾನು ಏನೋ ಒಂದು ವ್ಯವಹಾರ ಮಾಡ್ತಾ ಇದ್ದೀನಿ, ಅವನೇನು ನನಗೆ ಮೋಸ ಮಾಡ್ತಾನೆ, ದೇವ್ರು ನೋಡ್ಕೊತಾನೆ ಅಂದರೆ ನೀನು ಮೋಸ ಹೋಗ್ಬಿಡ್ತೀಯ. ದೇವ್ರು ನೋಡ್ಕೊಳ್ಳೋದಿಲ್ಲ. ನಿನ್ನ ಬುದ್ಧಿ ಉಪಯೋಗಿಸಿ ವ್ಯವಹಾರ ಮಾಡು. ಅವನು ಮೋಸ ಮಾಡ್ದ ಅಂದರೆ ಅಯ್ಯೋ ದೇವ್ರು ನೋಡ್ಕೊತಾನೆ ಬಿಡು, ಅವನು ಅನುಭವಿಸ್ತಾನೆ ಬಿಡು, ಮುಂದಿನ ಜನ್ಮಕ್ಕೆ ಅನುಭವಿಸ್ತಾನೆ, ಏನೋ ಆಗ್ಬಿಡುತ್ತೆ ಅಂದ್ಕೊಂಡಲ್ಲ. ನಿನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಸಮಸ್ಯೆನ ಬಗೆಹರಿಸ್ಕೋಬೇಕು. ಸಂಸಾರದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ನೀನು ಅರ್ಥ ಮಾಡಿಕೊಂಡು ಬಗೆಹರಿಸ್ಕೋಬೇಕು ಅಥವಾ ಸ್ವೀಕರಿಸಬೇಕು.
ಸ್ವೀಕರಿಸ್ಕೊಂಡು ಮನಸ್ಸನ್ನು ಸಮಾಧಾನ ಇಟ್ಕೋಬೇಕು. ಭಗವಂತ ನೋಡ್ಕೊತಾನೆ ಅಂದರೆ ಬಿಟ್ಟಿರೋಕ್ಕಾಗಲ್ಲ. ನೀವೆಲ್ಲವನ್ನು ದೇವರ ಮೇಲೆ ಬಿಡಬೇಡಿ. ಎಲ್ಲದಕ್ಕೂ ಮೂಲ ಕಾರಣವೇ ನಿನ್ನ ಮನಸ್ಸು. ನಿನ್ನ ಮನಸ್ಸಿನ ಬೆಳವಣಿಗೆ, ಬುದ್ಧಿಯ ಬೆಳವಣಿಗೆ, ನೆನಪಿನ ಬೆಳವಣಿಗೆ, ವಸ್ತು ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಚಿಂತನೆ, ಸ್ವೀಕಾರ, ಈ ಜ್ಞಾನವನ್ನು ನಾವು ವೃದ್ಧಿ ಮಾಡ್ಕೋಬೇಕು. ಹೆಚ್ಚಿಗೆ ನಿಮ್ಮೇಲೆ ನೀವು ಡಿಪೆಂಡ್ ಆಗಿರಿ. ಎಲ್ಲವನ್ನೂ ದೇವರು ಅಂತ ಬಿಟ್ಬಿಡೋಕ್ಕೆ ಹೋಗಬೇಡಿ. ನಾನು ಪುನಃ ಕ್ಲಾರಿಟಿ ಮಾಡ್ತೀನಿ, ಇದನ್ನೇ ತಪ್ಪಾಗಿ ತಿಳ್ಕೊತೀರ. ನಾನು ದೇವ್ರು ಇಲ್ಲ ಅಂತ ಹೇಳ್ತಾ ಇಲ್ಲ, ದೇವ್ರು ಹೀಗಿದೆ ಅಂತ ನಾನು ಹೇಳ್ತಾ ಇಲ್ಲ, ದೇವ್ರಿಗೆ ನೀವು ಹಿಂಗೆ ಮಾಡಿ ಅಂತ ಹೇಳ್ತಿಲ್ಲ. ಯಾಕೆಂದರೆ ಆ ಹೇಳುವಿಕೆ ಎಲ್ಲ ಕಪೋಲ ಕಲ್ಪಿತ ವಿಚಾರಗಳು. ನಿನ್ನ ನಂಬಿಕೆ ಬಿಟ್ಟಂಥ ವಿಚಾರ ಯಾವುದು ಸಮಾಧಾನ ಕೊಡುತ್ತೋ ಲಾಸ್ ಮಾಡ್ಕೊಳ್ಳದೆ, ಕಳ್ಕೊಳ್ಳದೆ ಆ ಪದ್ಧತಿಯನ್ನು ಅನುಸರಿಸಿ. ನಿಮ್ಮಿಂದ ಏನು ಲಾಸ್ ಆಗಬಾರ್ದು, ನಿಮ್ಮ ಮನಸ್ಸಿಗೂ ನೋವಾಗಬಾರ್ದು, ಬೇರೆಯವ್ರಿಗೂ ನೋವಾಗಬಾರ್ದು. ಈ ಚಿಂತನೆಯಲ್ಲಿ ದೇವರ ಪೂಜೆ ಇರಬೇಕು. ನೀನು ಮಾಡುವ ಕೆಲಸದಿಂದ, ನೀನು ಮಾಡುವ ಪೂಜೆಯಿಂದ ನಿನಗೆ ಲಾಸ್ ಆಗಬಾರ್ದು, ಬೇರೆಯವ್ರಿಗೆ ಲಾಸ್ ಮಾಡಬಾರ್ದು. ಯಾಕೆಂದರೆ ದೇವರ ಪೂಜೆ ಭಕ್ತಿ ಹಣದ ವ್ಯವಹಾರ ಅಲ್ಲ. ಇದೊಂದು ನಂಬಿಕೆ, ಟೋಟಲಿ ಪರ್ಸನಲ್. ಇಟ್ಸ್ ಬಿಲಾಂಗ್ಸ್ ಟು ಯು ಓನ್ಲಿ. ಅರ್ಥ ಆಗ್ತಿದೆಯಾ? ಸೊ ಮೋದಿಜಿಯವರು ಎಷ್ಟೇ ಸಾಧನೆ ಮಾಡಿದ್ರೂ ಕೂಡ ರಕ್ಷಣೆಗೆ ಎಲ್ಲ ತಂತ್ರಗಾರಿಕೆಯನ್ನು, ದೇಶದ ರಕ್ಷಣೆಗೆ, ಜನರ ರಕ್ಷಣೆಗೆ ಮಾಡಲೇಬೇಕು. ಸಾಯಿಸುವ ಯುದ್ಧ ವಿಮಾನಗಳನ್ನು ಕಂಡುಹಿಡಿಯಲೇಬೇಕು. ಏನು ಹೆಚ್ಚಿಗೆ ಜನ ಸಾಯಿಸಬೇಕು, ಹೆಚ್ಚಿಗೆ ಬಾಂಬ್ ಹಾಕಬೇಕು, ನಮ್ಮ ನೋಡಿದ್ರೆ ಬೇರೆಯವ್ರು ಹೆದರಬೇಕು, ನನಗೆ ಹೊಡೆದ್ರೆ ನಾನು 1000 ಜನ ಸಾಯಿಸ್ತೀನಿ. ಈ ಚಿಂತನೆಯಲ್ಲಿ ಕೆಲಸ ಮಾಡಬೇಕು. ಇನ್ನೊಂದು ಚಿಂತನೆ ಶಾಂತಿ, ನೆಮ್ಮದಿ, ಮುಕ್ತಿ, ಭಗವಂತ, ನರಕ, ಸ್ವರ್ಗ ಎಲ್ಲ ಇನ್ನೊಂದು ನಂಬಿಕೆ. ಅದೇ ತಕೆಗೆ ಬದುಕಿರೋವರೆಗೆ ಇನ್ನೊಂದು ನಂಬಿಕೆ, ನನ್ನನ್ನು ನಾನು ಕಾಪಾಡ್ಕೋಬೇಕಾದ್ರೆ ಏನನ್ನೆಲ್ಲ ವೆಪನ್ಸ್ ಕಂಡುಹಿಡಿಯಬೇಕು, ಏನನ್ನೆಲ್ಲ ಮಾಡಬೇಕು ಅನ್ನೋತಕ್ಕಂಥದ್ದು ಕರ್ತವ್ಯ, ಕೆಲಸ, ಚಿಂತನೆ ಅಲ್ವಾ? ಈ ದಿಶೆಯಲ್ಲಿ ಯೋಚನೆ ಮಾಡಿ. ಸೊ ಪೂಜೆ ಪರ್ಸನಲ್, ಸೇಮ್ ಟೈಮ್ ವಿದ್ಯಮಾನಗಳಿಂದ ಸ್ಟ್ರಾಂಗ್ ಆಗಿ, ಬಿ ಸ್ಟ್ರಾಂಗ್. ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ಯುವರ್ ಸಫರಿಂಗ್ಸ್ ಆ್ಯಂಡ್ ಜಾಯ್. ಥ್ಯಾಂಕ್ ಯು.